ನಮ್ಮ ಕಾಲೇಜಿನಲ್ಲಿ ಶ್ರೇಯಸ್ ಅವರು ವಿಪಿ ಆಗಿ ಗೆದ್ದಿದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ಜ್ಯೂಸ್ ಅಂಗಡಿಯಿಂದ ಸೀಬೆಹಣ್ಣ ಕತ್ಕೊಂಬಂದೆವು. ಇಲ್ಲಿ ಕಾಫಿ ಅಂಗಡಿಲಿ ಕೂತ್ಕೊಂಡು ಪೀಸ್ ಮಾಡ್ಕೊಂಡು ಎಲ್ಲ ತಿಂತಾ ಇದ್ದಾರೆ ನೋಡಿ. ಸೊ ಗೈಸ್, ನಾನು ಲಾಸ್ಟ್ ಒಂದು ಥಿಂಗ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ನಾನು ಯಾವಾಗಲೂ ನಮ್ಮ ಅಪ್ಪಂಗೆ ಬೈತಾನೆ ಇರ್ತಿದ್ದೆ. ಗೈಸ್, ಇಲ್ಲಿ ಎಲ್ಲರೂ ಒಂದೊಂದು ಥರ, ಇವನೊಂಥರ ಈಗ ಆರತಿ ಮಾಡಿ. ಪ್ರಣವೇನ ಶಂಕಮ ಪೂರ್ಯಾಶಂಕಂ ಗಂಧಾಕ್ಷತಪತ್ರ. ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್ ಆ್ಯಂಡ್ ಬ್ಯಾಕ್ ಟು ಅವರ್ ಲಾಂಗ್ ಗ್ಯಾಪ್ ವ್ಲಾಗ್. ಸೊ ಗೈಸ್, ಇಷ್ಟು ದಿನ ತುಂಬ ಅಂದರೆ ತುಂಬ ಒಂದು ಆಲ್ಮೋಸ್ಟ್ 3 or 4 months ಆಯಿತು ಅನಿಸುತ್ತೆ ವ್ಲಾಗ್ ಆಗ್ದೇ. ಸೊ ಗೈಸ್, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮಸ್ತಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ಇಷ್ಟು ದಿನದ ಗ್ಯಾಪು ಏನಕ್ಕಪ್ಪ ಅಂತಂದರೆ, ಸೊ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಅದೇ ಥರ ನನಗೂ ಅಷ್ಟೇ. ಸೊ ಗೈಸ್, ಫಸ್ಟ್ ಏನಾಗಿತ್ತು ಅಂತಂದರೆ, ಸೊ ನಾನು ಅಲ್ಲಿದ್ದೆ ಅಣ್ಣನ ಮನೆ. ಸೊ ನೀವೇ ನೋಡಿದ್ದೀರ ಅಂತ ಅಂದ್ಕೋತೀನಿ. ಸೊ ಅಲ್ಲಿ ಅಣ್ಣ ಅಕ್ಕ ಎಲ್ಲರನ್ನೂ ಕೂಡ ನೋಡಿದ್ದೀರ ನೀವು ಆಗಲೇ ನನ್ನ ವ್ಲಾಗಲ್ಲಿ. ಸೊ ಗೈಸ್, ನಾನು ಇಷ್ಟು ದಿನ ಅಲ್ಲೇ ಇದ್ದೆ. ಸೊ ಸಣ್ಣ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾನು ಅಲ್ಲೇ ಇದ್ದಿದ್ದು. ಸೊ ದೊಡ್ಡವರಾದಮೇಲೆ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ನಾನೇ ಬಂದೆ ಮನೆಗೆ. ಸೊ ಗೈಸ್, ಅಲ್ಲಿಂದ ನಾನು ಬಂದೆ ಅಜ್ಜಿ ಮನೆಗೆ. ಸೊ ಅಜ್ಜಿ ಮನೆಯಲ್ಲಿ ಸ್ವಲ್ಪ ಫ್ರೀಡಮ್ ಇಲ್ಲಕ್ಕಿಂತ ಸೊ ಏನು ಕೂಡ ನೀಡ್ ಅನ್ನೋದಿಲ್ಲ ನನಗೆ. ಸೊ ವ್ಲಾಗ್ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಹೋಗೋಕ್ಕೂ ಕೂಡ ಅಪ್ಪ ಬೈಕ್ನ ಕೊಡೋಲ್ಲ, ಅದು ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಸೊ ಗೈಸ್, ಎವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೊ ಒಂದು ಆಸೆ ಇದ್ದೇ ಇರುತ್ತೆ. ಏನಪ್ಪ ಅಂತಂದರೆ, ಸೊ ಸ್ವಂತ ಮನೆ ತೊಗೊಬೇಕು, ಸ್ವಂತ ಜಾಗ ತೊಗೊಂಡು ಮನೆ ಕಟ್ಟಬೇಕು ಅನ್ನೋದು. ಸೊ ಅದೇ ಥರ ನಮ್ಮ ಈ ಮಿಡಲ್ ಕ್ಲಾಸ್ ಇದರಲ್ಲಿ ಸೊ ನಮ್ಮದು ಒಂದೇ ಒಂದು ಸಣ್ಣ ಒಂದು ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಅದೇನು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ನಾನು ಅಲ್ಲಿದ್ದೆ, ಅಲ್ಲಿಂದ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಿಂದ ಸೊ ಇವಾಗ ಪ್ರೆಸೆಂಟ್ ನಾನು ಒಂದು ಪ್ಲೇಸಲ್ಲಿ ಇದ್ದೀನಿ. ಸೊ ಅದು ಎಲ್ಲಿ ಏನು ಅಂತ ಎಲ್ಲದೂ ಕೂಡ ಹೇಳ್ತೀನಿ. ಸೊ ಗೈಸ್, ಎಲ್ಲ ಸ್ಟೆಡ್ಯೂನ್ ಆಗಿರಿ ಮತ್ತು ವೀಡಿಯೋದಲ್ಲೇ ಇರಿ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೋಗಬೇಡಿ. ಸೊ ಗೈಸ್, ಹಾಗೆ ಇನ್ನೊಂದು, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಗೈಸ್, ಏನಕ್ಕಪ್ಪ ಅಂತಂದರೆ, ಸೊ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಎಲ್ಲರೂ ಕೂಡ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಕೇಳ್ತಾಯಿದ್ದೀರ. ಸಾರಿ ಅಬೌಟ್ ದಟ್. ಆದಷ್ಟು ಬೇಗ ಮತ್ತೆ ನಾನು ಬಂದೇ ಬರ್ತೀನಿ. ಸೊ ಇನ್ನೊಂದೇ ಒಂದು ಡ್ರೀಮ್ ಇದೆ ನಂದು, ಅದು ಫುಲ್ಫಿಲ್ ಆಯಿತು ಅಂದರೆ ಪಕ್ಕ ಯಾವುದೇ ಕಾರಣಕ್ಕೂ ವ್ಲಾಗ್ನ ಬಿಡಲ್ಲ. ಸೊ ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ವ್ಲಾಗ್ ಮಾಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಮಾಡಿ, ಅಲ್ಲಿಂದ ಆಲ್ಮೋಸ್ಟ್ 7 ಸೊ ಲೈವ್ ಸ್ಟ್ರೀಮ್ನ ಮಾಡಬೇಕು ಅಂತ ಇದ್ದೀನಿ. ಸೊ ಟೈಮ್ ಹೇಗಿರುತ್ತೆ ಅಂತ ನೋಡ್ತೀನಿ ಫಸ್ಟು. ಸೊ ನನ್ನ ಟೈಮ್ ಚೆನ್ನಾಗಿದ್ರೆ ನಾನು ಪಕ್ಕ ಮಾಡ್ತೀನಿ. ಸೊ ಬ್ಯಾಡ್ ಇತ್ತು ಅಂತಂದರೆ ಸೊ ಅಲ್ಲಿಗೇ ವ್ಲಾಗ್ನ ಅಂದರೆ ಯೂಟ್ಯೂಬ್ನ ಬಿಡಬೇಕಾಗುತ್ತೆ ಗೈಸ್. ಸೊ ಕಾಯ್ತಾಯಿರಿ, ಆದಷ್ಟು ಬೇಗನೆ ಬರ್ತೀನಿ ಮತ್ತೆ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಮತ್ತು ಅದೇ ಥರ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ಗೋಸ್ಕರ. ಸೊ ಗೈಸ್, ಇವಾಗ ಹೋಗಿ ಫ್ರೆಶ್ ಎಲ್ಲ ಆಗಿ ಬಂದಿದ್ದೀನಿ. ಸೊ ಇವತ್ತಿಂದು ವೈಟ್ ಹಾಕೊಂಡಿದ್ದೀನಿ. ಸೊ ಗೈಸ್, ಇವಾಗ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಒಂದೇ ಒಂದು ಡ್ರೀಮ್ ಕಂಪ್ಲೀಟ್ ಆಗಿದೆ. ಸೊ ಅದೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ನಾವೊಂದು ಸಣ್ಣದೊಂದು ಮನೆ ತೊಗೊಂಡಿದ್ದೀವಿ. ಸೊ ಇದೇ ನಮ್ಮ ಒಂದು ಡ್ರೀಮ್ ಆಗಿತ್ತು. ಸೊ ನಾವು ಯಾರ್ಯಾರ ಮನೆಗೂ ಹೋಗಿ ಬಾಡಿಗೆ ಇದ್ದು ಎಲ್ಲ ಮಾಡ್ತಿದ್ವಿ. ಸೊ ಇವಾಗ ನಮ್ಮದೇ ಅಂತ ಸ್ವಂತ ಮನೆ ಇದೆ.
2 hours later. ಟೈಮ್ ಎಷ್ಟಪ್ಪ ಅಂತಂದರೆ ಸೊ 12:15 ಆಗಕ್ಕೆ ಬಂತು. ಸೊ ಅಲ್ಲಿ ಕಾಲೇಜಲ್ಲೂ ಕೂಡ ಇವತ್ತು ಎಲೆಕ್ಷನ್ ಇದೆ. ಸೊ ಅಲ್ಲಿಗೂ ಕೂಡ ಹೋಗಬೇಕು. ಇನ್ನು ಇಲ್ಲಿ ಪೂಜೆನೇ ಮುಗ್ದಿಲ್ಲ. ಸೊ ಪೂಜೆ ಯಾವಾಗ ಮುಗೀತೋ ಗೊತ್ತಿಲ್ಲ. ಸೊ ಪಟ್ಟಂತ ಮುಗಿಸ್ಕೊಂಡು ಸೊ ಅಲ್ಲೂ ಹೋಗಿ ವಿ ಪಿ ಏನಾಗುತ್ತೆ ಏನು ಅಂತ ನೋಡಬೇಕು. ಸೊ ಸ್ಟಡೌನ್ ಆಗಿರಿ, ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕೋಬೇಡಿ. उंचो दसे छेटी छेटी कर कई बिड़ी आंगी लोड़ी ले ಅದು ಮೇಲೆ ಇರುತ್ತೆ ये देखते ये ढूंढनो अत ಡೇ छोड़ी एक जप्ती ಮೇಲೆ ಮೇಲೆ ಹೋಗ್ಸಿ ಕೆಳಗಡೆ ಏನು ಬರಬೇಕಲ್ಲ ಬಿಡಿ ಬಿಡಿ ಆಯ್ತು ಆ ಕಡೆಗೆ ಅಲ್ಲಿ ಹಾಕಿ ಪಟ್ಟ ಬರೀತಾರೆ ಅದನ್ನ ಮನೆಗೆ ಹೋಗಿ ನನಗೆ ಗೊತ್ತಿಲ್ಲ ಸಣ್ಣ ಕೈ ತೊಳೆನಾ ಇಲ್ಲ ಏನಿದೆಯಲ್ಲ ಅದಕ್ಕೆ ನೀರು ಹಾಕೊಂಡು ಮುಂದೆ ಬೇಕು तीन हफ्ती ಮೂಸರೆ ಬದಲಾಯಿಸಿ ನಿಮ್ಮದು ಆ ಕಡೆಯಿಂದ ಬರ್ತಾ ಬಲಗಡೆ ನಿಮ್ಮದು ಎಡಗಡೆ ಹಾಲು ಹಾಕಿ ಅಲ್ಲಿ ನಿಮ್ಮದು ಬಲಗಡೆ ನಿಮ್ದು ಬಲಗಡೆ ಇದ್ರೆ 2:24. ಸೊ ಪುಳಿಯೋಗರೆ ಮತ್ತು ಕೇಸರಿ ಬಾತ್ ಮಾಡಿಸಿದ್ವಿ. ಸೊ ನಾನು ಇದನ್ನು ತಿಂತಾಯಿದ್ದೀನಿ. ಸೊ ಇವಾಗ ಹೋಗೋಣ, ತಿಂಡಿ ತಿಂದಾದ್ಮೇಲೆ ಕಾಲೇಜ್ ಹತ್ರ. ಸೊ ಗೈಸ್ ಇವಾಗ ಹೋಗ್ತಾಯಿದ್ದೀನಿ ಕಾಲೇಜ್ ಹತ್ರ. ಸೊ ಟೈಮ್ ಬಂದು 2:45. ಸೊ ಇವಾಗ ಎಲ್ಲ ಮುಗೀತು. ಸೊ ಊಟ ಎಲ್ಲ ಆಯಿತು. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲೆಕ್ಷನ್ ಕೂಡ ಆಗಿದೆ ಅನಿಸುತ್ತೆ. ಏನೇನಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಸ್ಟೇಡಿಯಂ ಆಗಿದೆ. A few moments later. ಗೈಸ್ ನಮ್ಮ ಕ್ಯಾಂಡಿಡೇಟ್ ಮೋಹನ ಇಲ್ಲಿದ್ದಾನೆ. ನಮ್ಮ ಕಾಲೇಜಿನಲ್ಲಿ ಶ್ರೇಯಸ್ ಅವರು ವಿ ಪಿ ಆಗಿ ಗೆದ್ದಿದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಬ್ರೋ, ಡೋಂಟ್ ವರಿ, 2 ಓಟ್ ಅಷ್ಟೇ. ಹಾಂ, ಏನಾಗಲ್ಲ. ಗೈಸ್ ಮ್ಯಾಟ್ ಏನಪ್ಪ ಅಂದರೆ ಇವತ್ತು ಸರಿಯಾಗಿ ಹೊಡೆದ್ಯಾರ ಮೋಹನಂಗೆ. ಬರೀ ಇಂಥದೆಯಾ. ಇಲ್ಲೊಂದು ದೊಡ್ಡ ಜಗಳ ಸ್ಟಾರ್ಟ್ ಆಗಿದೆ. ಏನಕ್ಕಪ್ಪ ಅಂತಂದರೆ ಪೆಟ್ರೋಲು. ಗೈಸ್ ಇಲ್ಲಿ ಎಲ್ಲರೂ ಒಂದೊಂದು ಥರ, ಇವನೊಂಥರ ಹೊಡಿ. ಅನೀಫ್, ಹಾಯ್ ಅನೀಫ್, ಸರಿಯಾಗಿ ಹೊಡೆದ್ಯಾರೆ ಒಳಗೆ.
ಗಾಯ್ಸ್ ಜ್ಯೂಸ್ ಅಂಗಡಿಯಿಂದ ಸೀಬೆಹಣ್ಣ ಕತ್ಕೊಂಬಂದು ಎಲ್ಲ ತಿಂತಾಯಿದ್ದಾರೆ ನೋಡ್ರಿ. 2,000 years later. Guys, finally we won our dream home. ಸೊ ಗೈಸ್, ನಾನು ಲಾಸ್ಟ್ ಒಂದು ಥಿಂಗ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ನಾನು ಯಾವಾಗಲೂ ನನ್ನ ಅಪ್ಪಂಗೆ ಬೈತಾನೆ ಇರ್ತಿದ್ದೆ. ಏನಪ್ಪ ಅಂತಂದರೆ, ಸೊ ಅವರು ಇವಾಗ್ಲೂ ಕೂಡ ನಾನಿನ್ನ ಓದ್ತಾನೆ ಇದ್ದೀನಿ, ರೈಟ್. ಇವಾಗ್ಲೂ ಕೂಡ ನನಗೆ ಯಾವುದೇ ರೀತಿಯ ಹಬ್ಬ ಬರಲಿ, ಏನೇ ಬರಲಿ, ಸೊ ಅವ್ರು ಯಾವುದೇ ರೀತಿಯ ಸಪೋರ್ಟ್ ಮಾಡಲ್ಲ. ಆ ಥರ ನಮ್ಮ ಅಪ್ಪ ಇರೋದು. ಸೊ ನಾನು ಯಾವಾಗಲೂ ನನ್ನ ಅಪ್ಪಂಗೆ ಬೈತಾನೆ ಇರ್ತಿದ್ದೆ. ಏನಕ್ಕೆ ಅಂತಂದರೆ, ಸೊ ಏನು ಮಾಡಲ್ಲ, ಏನು ಕೊಡಿಸಲ್ಲ. ನಾನು ಬೈಕಿಗೋಸ್ಕರ ತುಂಬಾ ಒದ್ದಾಡಿದ್ದೀನಿ. ಸೊ ಬೈಕು ಕೂಡ ಕೊಡಿಸಿಲ್ಲ. ಸೊ ನನ್ನ ಫಸ್ಟ್ ಫೋನ್ಗೂ ಅಷ್ಟೇ. ಸೊ ಫಸ್ಟ್ ಫೋನಲ್ಲಿ ತುಂಬ ಇನ್ಸಿಡೆಂಟ್ ನಡೆದೋಗಿದೆ. ಸೊ ಅದರಲ್ಲೂ ಕೂಡ ನಾನು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಸೊ ಮನೆಯಲ್ಲಿ ಕೂಡ. ಸೊ ಅದಕ್ಕೆ ನಾನು ಬೈತಾನೆ ಇರ್ತಿದ್ದೆ, ನೀನು ನನಗೆ ಏನು ಮಾಡಿಲ್ಲ ಅಂತ. ಸೊ ಫೈನಲಿ ಅವರು ಏನು ಮಾಡ್ದೇ ಇರೋದಕ್ಕೇ ಸೊ ಇಂಥ ಮನೆಯ ನಾವು ತೊಗೊಳಕ್ಕೆ ಆಗಿದ್ದು. ಸೊ ಇವಾಗ ಅನ್ನಿಸ್ತಿದೆ ಒಂಥರನೇ ಅವರು ಒಳ್ಳೆಯದೇ ಮಾಡಿದ್ದಾರೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ಮೈ ಫಾದರ್. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಅಲ್ಲಿ ಎಲೆಕ್ಷನ್ಗೆ ಹೋಗಿದೆ. ಸೊ ಅಲ್ಲಿ ಆಗಲೇ ನಾನು ಹೋಗೋಷ್ಟೆಲ್ಲ ಮುಗ್ದೋಗಿತ್ತು. ಅಲ್ಲಿಂದ ಬಂದು ಅಣ್ಣನ ಮನೆ ಹೋದೆ. ಅಣ್ಣ ಕೆಲಸ ಮಾಡ್ತಿದ್ದ, ಅವನ ಜೊತೆ ಸ್ವಲ್ಪ ಕೆಲಸ ಮಾಡಿ ಸೊ ಅಲ್ಲಿಂದ ಇವಾಗ ಬಂದಿದ್ದೀನಿ ಮನೆಗೆ. ಸೊ ಗೈಸ್, ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಆದಷ್ಟು ಬೇಗ ನಾನು ಮತ್ತೆ ಬಂದೇ ಬರ್ತೀನಿ ಒಂದು ಬಿಗ್ ಸರ್ಪ್ರೈಸ್ ಜೊತೆ. ಸೊ ಐ ಥಿಂಕ್ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಗೈಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಸೊ ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.